ನಮಸ್ಕಾರ. ಇವತ್ತಿನ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಮಾತಾಡೋ ಟಾಪಿಕ್ ಶುರು ಮಾಡೋಕ್ಕೆ ಒಂದು ಕುತೂಹಲಕಾರಿ ಪ್ರಶ್ನೆ ಇದೆ. ಒಮ್ಮೆ ಫೈನಲ್ ಜಡ್ಜ್ಮೆಂಟ್ ಕೊಟ್ಟ ಮೇಲೆ ಅದೇ ನ್ಯಾಯಾಧೀಶರು ತಮ್ಮ ತೀರ್ಪನ್ನು ತಾವೇ ಸಂಪೂರ್ಣವಾಗಿ ಬದಲಾಯಿಸ್ಬೋದಾ? ಇದು ಕೇಳೋಕೆ ಬಹಳ ಸರಳವಾದ ಪ್ರಶ್ನೆ ಅನ್ಸಿದ್ರು ನೋಡಿ, ಇದರ ಹಿಂದಿರೋ ಕಾನೂನಿನ ತರ್ಕ ಬಹಳ ದೊಡ್ಡದು. ಒಂದ್ ವೇಳೆ ಹೊಸ ವಾದಗಳನ್ನ ಕೇಳಿ ಜಡ್ಜ್ಗಳು ಪದೇ ಪದೇ ತಮ್ಮ ತೀರ್ಪನ್ನ ಬದಲಾಯಿಸ್ತಾ ಹೋದ್ರೆ ಇಡೀ ಕಾನೂನು ವ್ಯವಸ್ಥೆಯೇ ಕುಸಿದು ಬೀಳುತ್ತೆ. ಹೌದು, ನಿಖರವಾಗಿ. ಅದಕ್ಕಾಗಿಯೇ ಕಾನೂನಿನಲ್ಲಿ ಫೈನಾಲಿಟಿ ಅಂದ್ರೆ ಅಂತಿಮತೆ ಅನ್ನೋದು ಅತ್ಯಂತ ಮಹತ್ವದ ವಿಚಾರ. ಖಂಡಿತ. ಈ ಫೈನಾಲಿಟಿ ವಿಚಾರ ಎಷ್ಟೊಂದು ಮುಖ್ಯ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು 2000ನೇ ಇಸ್ವಿಯಲ್ಲಿ ಶುರುವಾದ ಒಂದು ನೈಜ ಕೌಟುಂಬಿಕ ಹೋರಾಟವನ್ನು ಗಮನಿಸಬೇಕು. ಮಲ್ಲೇಶ್ವರಿ ಅನ್ನೋ ಒಬ್ಬ ಮಗಳನ್ನ ಆಕೆ ಕುಟುಂಬದ ಆಸ್ತಿಯ ಪಾಲಿನಿಂದ ಸಂಪೂರ್ಣವಾಗಿ ಹೊರಗಿಡಲಾಗಿತ್ತು. ಆದ್ರೆ ಅವಳು ಸುಮ್ಮನೆ ಕೂರ್ಲಿಲ್ಲ. 2005ರಲ್ಲಿ ಹಿಂದೂ ಉತ್ತರಾಧಿಕಾರ ಕಾಯ್ದೆಗೆ ಬಂದ ತಿದ್ದುಪಡಿ ಅಂದ್ರೆ ಹುಟ್ಟಿನಿಂದಲೇ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಷ್ಟೇ ಸಮಾನ ಹಕ್ಕಿದೆ ಅನ್ನೋ ಕಾನೂನಿನ ಆಧಾರದ ಮೇಲೆ ಆಕೆ ತನ್ನ ಹೋರಾಟ ಶುರು ಮಾಡಿದ್ಲು. ಹೌದು, ಬರೋಬ್ಬರಿ 22 ವರ್ಷಗಳ ಕಾಲ ನಡೆದ ಸುದೀರ್ಘ ಕಾನೂನು ಸಮರದ ನಂತರ ಕೊನೆಗೂ 2022ರಲ್ಲಿ ಮದ್ರಾಸ್ ಹೈಕೋರ್ಟ್ನಲ್ಲಿ ಮಲ್ಲೇಶ್ವರಿಗೆ ಜಯ ಸಿಗತ್ತೆ. ಆದ್ರೆ ಅಸಲಿ ಕಥೆ ಶುರುವಾಗಿದ್ದೇ ಅಲ್ಲಿಂದ. ಮಲ್ಲೇಶ್ವರಿಯ ತಂದೆಯಿಂದ ಆಸ್ತಿ ಖರೀದಿಸಿದ್ದ ಸುಗುಣ ಅನ್ನೋ ಮಹಿಳೆ ಈ ಹೈಕೋರ್ಟ್ ತೀರ್ಪನ್ನ ಒಪ್ಕೊಳ್ಳಿಲ್ಲ. ಸಾಮಾನ್ಯವಾಗಿ ಹೀಗೆ ತೀರ್ಪು ವಿರುದ್ಧವಾಗಿ ಬಂದಾಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಅಥವಾ ಅಪೀಲ್ ಹೋಗೋದು ವಾಡಿಕೆ ಅಲ್ವಾ? ಹೌದು. ಆದ್ರೆ ಆಕೆ ಹಾಗೆ ಮಾಡ್ಲಿಲ್ಲ. ನೇರವಾಗಿ ಅದೇ ಹೈಕೋರ್ಟ್ ಜಡ್ಜ್ ಬಳಿ ಹೋಗಿ ಮರುಪರಿಶೀಲನಾ ಅರ್ಜಿ ಅಂದ್ರೆ ರಿವ್ಯೂ ಅಪ್ಲಿಕೇಶನ್ ಹಾಕ್ತಾಳೆ. ಅಚ್ಚರಿಯ ವಿಚಾರ ಏನಂದ್ರೆ ಆ ರಿವ್ಯೂ ಅಪ್ಲಿಕೇಶನ್ ವಿಚಾರಣೆ ಮಾಡಿದ ಹೈಕೋರ್ಟ್ ತನ್ನದೇ ಹಳೆಯ ತೀರ್ಪನ್ನ ಸಂಪೂರ್ಣವಾಗಿ ರದ್ದು ಮಾಡಿಬಿಡುತ್ತೆ. ನಿಜ. 22 ವರ್ಷಗಳ ಕಾಲ ಹೋರಾಡಿ ಗೆದ್ಮೇಲೂ ಆಸ್ತಿ ಖರೀದಿಸಿದವರು ಅದೇ ಜಡ್ಜ್ ಹತ್ರ ಹೋಗಿ ತೀರ್ಪು ಬದಲಾಯಿಸೋಕೆ ಕಾನೂನಿನಲ್ಲಿ ಅವಕಾಶ ಇದ್ಯಾ ಅಂತ ಯಾರಿಗಾದ್ರೂ ಅನ್ಸುತ್ತೆ. ಇಲ್ಲಿ ನಾವು ಸ್ವಲ್ಪ ನಿಧಾನವಾಗಿ ಗಮನಿಸಬೇಕು. ಮೇಲ್ಮನವಿ ಅಧಿಕಾರ ಅಂದ್ರೆ ಅಪೆಲೆಟ್ ಪವರ್ ಅಂದ್ರೆ ಮೇಲಿನ ಕೋರ್ಟ್ಗೆ ಹೋಗೋದು. ಹೌದು. ಮತ್ತು ಮರುಪರಿಶೀಲನಾಧಿಕಾರ ಅಂದ್ರೆ ರಿವ್ಯೂ ಪವರ್ ಅದೇ ಜಡ್ಜ್ ಬಳಿ ತಪ್ಪನ್ನ ಸರಿಪಡಿಸಲು ಕೇಳೋದು. ಈ ಎರಡೂ ಪ್ರತ್ಯೇಕ ಅಧಿಕಾರಗಳ ನಡುವಿನ ಗೆರೆಯನ್ನೇ ಹೈಕೋರ್ಟ್ ಅಳಿಸಿ ಹಾಕಿದ್ದಂತೆ ಕಾಣುತ್ತೆ. ಖಂಡಿತ. ಜೊತೆಗೆ ಇದೇ ಗೊಂದಲ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದು. ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನ ಸಿವಿಲ್ ಪ್ರೊಸೀಜರ್ ಕೋಡ್ನ ಸೆಕ್ಷನ್ 114 ಮತ್ತು ಆರ್ಡರ್ 47 ನಿಯಮ 1ರ ಅಡಿಯಲ್ಲಿ ಬಹಳ ಸ್ಪಷ್ಟವಾಗಿ ವಿಶ್ಲೇಷಣೆ ಮಾಡಿದೆ. ಅಂದ್ರೆ ಈ ನಿಯಮಗಳ ಪ್ರಕಾರ ರಿವ್ಯೂ ಪವರ್ ಅಥವಾ ಮರುಪರಿಶೀಲನಾ ವ್ಯಾಪ್ತಿ ಅನ್ನೋದು ಅತ್ಯಂತ ಕಿರಿತಾದದ್ದು. ಹೌದು. ಯಾವುದೇ ಕಾರಣಕ್ಕೂ ಮರುಪರಿಶೀಲನೆ ಅನ್ನೋದು ಮೇಲ್ಮನವಿಯ ಮುಖವಾಡ ಆಗ್ಬಾರ್ದು ಅಂತ ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಾಗಿ ಹೇಳಿದೆ. ಅಂದ್ರೆ ಕಾನೂನಿನಲ್ಲಿ ಹೇಳುವ ಹಾಗೆ ದಾಖಲೆಯ ಮೇಲ್ನೋಟಕ್ಕೆ ಕಾಣುವ ದೋಷ ಇದ್ರೆ ಮಾತ್ರ ಈ ರಿವ್ಯೂ ಸಾಧ್ಯ. ನಿಖರವಾಗಿ. ಇಂಗ್ಲಿಷ್ನಲ್ಲಿ ಎರರ್ ಅಪ್ಯಾರೆಂಟ್ ಆನ್ ದ ಫೇಸ್ ಆಫ್ ದ ರೆಕಾರ್ಡ್ ಅಂತಾರಲ್ಲ ಅದು. ಇದು ಕಣ್ಣಿಗೆ ರಾಚುವಂಥ ಸ್ಪಷ್ಟವಾದ ತಪ್ಪಾಗಿರ್ಬೇಕು. ಯಾವುದೋ ಟೈಪಿಂಗ್ ಮಿಸ್ಟೇಕ್ ಅಥವಾ ಲೆಕ್ಕದ ತಪ್ಪಿದ್ದ ಹಾಗೆ. ಅಷ್ಟೇ ಹೊರತು ಗಂಟೆಗಟ್ಲೆ ವಾದ ಮಾಡಿ ಸಂಕೀರ್ಣವಾದ ತರ್ಕಗಳನ್ನ ಬಳಸಿ ಹುಡುಕುವಂಥ ತಪ್ಪಾಗಿದ್ರೆ ಅದು ಖಂಡಿತ ರಿವ್ಯೂ ವ್ಯಾಪ್ತಿಗೆ ಬರೋದಿಲ್ಲ. ಅದಕ್ಕೆ ಅಪೀಲ್ ಹೋಗುವುದೇ ಸರಿಯಾದ ದಾರಿ. ಓಹೋ, ಅದೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ನಡೆಯನ್ನ ತಪ್ಪು ಅಂತ ಹೇಳಿದ್ದು. ಈ ಪ್ರಕರಣದಲ್ಲಿ ಹೈಕೋರ್ಟ್ ತನ್ನ ಮಿತಿ ಮೀರಿ ತಾನೇ ಒಂದು ಮೇಲ್ಮನವಿ ನ್ಯಾಯಾಲಯದಂತೆ ವರ್ತಿಸಿ ಆಸ್ತಿ ಖರೀದಿಸಿದವರನ್ನ ರಕ್ಷಿಸುವ ಉದ್ದೇಶದಿಂದ ಹಳೆಯ ದಾಖಲೆಗಳನ್ನ ಮತ್ತೆ ಮೊದಲಿನಿಂದ ವಿಮರ್ಶೆ ಮಾಡಿದೆ. ಇದು ರಿವ್ಯೂ ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಅಂತ ಸುಪ್ರೀಂ ಕೋರ್ಟ್ ಹೇಳಿ ಆ ಮರುಪರಿಶೀಲನಾ ಆದೇಶವನ್ನ ರದ್ದುಗೊಳಿಸಿತು. ಹೌದು. ಮತ್ತು ಮಲ್ಲೇಶ್ವರಿಯ ಆಸ್ತಿಯ ಹಕ್ಕನ್ನ ಮರುಸ್ಥಾಪನೆ ಮಾಡಿತು. ಬರೋಬ್ಬರಿ 22 ವರ್ಷಗಳ ಹೋರಾಟಕ್ಕೆ ಕೊನೆಗೂ ಒಂದು ನ್ಯಾಯಯುತವಾದ ಅಂತ್ಯ ಸಿಕ್ಕಂತಾಯ್ತು. ಈ ಇಡೀ ಪ್ರಕ್ರಿಯೆ ನೋಡಿದಾಗ ಈ ತೀರ್ಪಿನಿಂದ ನಮಗೆ ಸಿಗುವ ಪ್ರಮುಖ ಪಾಠಗಳು ಬಹಳಷ್ಟಿವೆ. ಖಂಡಿತ. ಸಾಮಾನ್ಯ ಜನರಿಗೆ ಇದರಿಂದ ಸಿಗುವ ಮೊದಲ ಸಂದೇಶ ಅಂದ್ರೆ ನ್ಯಾಯಾಲಯದ ತೀರ್ಪುಗಳಿಗಿರುವ ಅಂತಿಮತೆಯ ಮಹತ್ವ. ಸೋತವರು ತಮಗೆ ತೀರ್ಪು ಇಷ್ಟವಾಗಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಪದೇ ಪದೇ ಅದೇ ಜಡ್ಜ್ ಬಳಿ ಹೋಗಿ 2ನೇ ಅವಕಾಶ ಕೊಡಿ ಅಂತ ಕೇಳುವಂತಿಲ್ಲ. ಜೊತೆಗೆ ಹೆಣ್ಣು ಮಕ್ಕಳಿಗೆ ಪೂರ್ವಜರ ಆಸ್ತಿಯಲ್ಲಿ ಹುಟ್ಟಿನಿಂದಲೇ ಸಂಪೂರ್ಣ ಮತ್ತು ಸಮಾನ ಹಕ್ಕು ಇದೆ ಅನ್ನೋ ವಾಸ್ತವವನ್ನ ಈ ತೀರ್ಪು ಇನ್ನಷ್ಟು ಬಲವಾಗಿ ಸಮಾಜಕ್ಕೆ ಸಾರಿದೆ. ಹಾಗೆ ಕಾನೂನು ವೃತ್ತಿಪರರಿಗೂ ಇದೊಂದು ಎಚ್ಚರಿಕೆಯ ಪಾಠ. ಮರುಪರಿಶೀಲನಾ ಅರ್ಜಿಯನ್ನ ಎಂದಿಗೂ ಒಂದು ಅಪೀಲ್ ತರಹ ಡ್ರಾಫ್ಟ್ ಮಾಡಬಾರದು. ನಿಜ.
ಆರ್ಡರ್ 47 ನಿಯಮ 1ರ ಮಿತಿಗಳನ್ನ ಸುಪ್ರೀಂ ಕೋರ್ಟ್ ಎಷ್ಟು ಕಟ್ಟುನಿಟ್ಟಾಗಿ ಪಾಲಿಸುತ್ತದೆ ಅನ್ನೋದನ್ನ ಈ ಪ್ರಕರಣ ಸ್ಪಷ್ಟವಾಗಿ ತೋರಿಸ್ಕೊಟ್ಟಿದೆ. ಒಂದೇ ವಿಚಾರವನ್ನ ಮತ್ತೆ ಮತ್ತೆ ವಾದ ಮಾಡಿ ಜಡ್ಜ್ ಮನಸ್ಸು ಬದಲಾಯಿಸುವ ತಂತ್ರ ಇಲ್ಲಿ ನಡೆಯೋದಿಲ್ಲ. ಆದ್ರೆ ಇದೆಲ್ಲವನ್ನು ನೋಡಿದಾಗ ಕೊನೆಯದಾಗಿ ಒಂದು ರೋಚಕವಾದ ಪ್ರಶ್ನೆ ಕಾಡದೇ ಇರೋದು. ಹೌದು, ರಿವ್ಯೂ ನಿಯಮಗಳು ಇಷ್ಟೊಂದು ಕಟ್ಟುನಿಟ್ಟಾಗಿರೋದ್ರಿಂದ ಒಂದು ವೇಳೆ ಕೆಳಹಂತದ ಕೋರ್ಟ್ನಿಂದ ಯಾವುದಾದ್ರೂ ಸಂಕೀರ್ಣವಾದ ಆದ್ರೆ ನೈಜವಾದ ತಪ್ಪಾಗಿದ್ರೆ ಏನ್ ಮಾಡೋದು? ಆಗ ಆ ತಪ್ಪನ್ನ ಸರಿಪಡಿಸಿಕೊಳ್ಳಲು ಮೇಲಿನ ಕೋರ್ಟಿಗೆ ಅಪೀಲ್ ಹೋಗೋದು ಬಿಟ್ರೆ ಬೇರೆ ದಾರಿಯೇ ಇರೋದಿಲ್ಲ. ದುಬಾರಿ ಮತ್ತು ದೀರ್ಘಾವಧಿಯ ಈ ಮೇಲ್ಮನವಿ ಪ್ರಕ್ರಿಯೆಯು ಸಾಮಾನ್ಯ ಜನರಿಗೆ ನ್ಯಾಯವನ್ನ ಮತ್ತಷ್ಟು ದೂರ ಮಾಡುತ್ತದೆಯಾ ಅನ್ನೋದು ದೊಡ್ಡ ಪ್ರಶ್ನೆ. ಖಂಡಿತ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಂತಿಮತೆ ಮತ್ತು ನಿಖರತೆಯ ನಡುವಿನ ಈ ಸಂಘರ್ಷದ ಬಗ್ಗೆ ಯೋಚಿಸುತ್ತಾ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ.